ಕತ್ತನ್ನ ಕೊಯ್ದಂತಹ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧ ಈಕೆದು ಆತ್ಮಹತ್ಯೆಯಲ್ಲ ಕೊಲೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇದೆಯಂತೆ. ಹಾಗಾದ್ರೆ ಪೊಲೀಸರಿಗೆ ಕಾಡ್ತಾ ಇರೋ ಅನುಮಾನ ಏನು, ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಕಳೆದ ಮೇ 15ರಂದು ನಡೆದಿದ್ದಂತಹ ಡಿಗ್ರಿ ವಿದ್ಯಾರ್ಥಿನಿ ಪ್ರಬುದ್ಧಾಳದ್ದು ಆತ್ಮಹತ್ಯೆ ಅಲ್ಲವೇ ಅಲ್ಲ, ಅದೊಂದು ಕೊಲೆ ಅಂತ ಪ್ರಬುದ್ಧ ತಾಯಿ ಆರೋಪ ಮಾಡಿದ್ರು. ಮಗಳ ಸಾವು ಕೊಲೆಯಿಂದ ನಡೆದಿರೋದು ಅಂತ ತಾಯಿಯೇ ದೂರು ಕೂಡ ಕೊಟ್ಟಿದ್ರು. ಇನ್ನು ಐಪಿಸಿ ಸೆಕ್ಷನ್ 302 ಕೊಲೆ ಪ್ರಕರಣ ದಾಖಲಿಸಿಕೊಂಡಂತಹ ಸುಬ್ರಹ್ಮಣ್ಯಪುರ ಪೊಲೀಸರು ಕೊನೆಗೂ ಕೊಲೆ ರಹಸ್ಯವನ್ನ ಪತ್ತೆ ಮಾಡಿದ್ದಾರೆ. ಮನೆಯ ಬಾತ್ರೂಮ್ ನಲ್ಲಿ 20 ವರ್ಷದ ಪ್ರಬುದ್ಧಾಳ ಕತ್ತು ಹಾಗೂ ಕೈ ಕೊಯ್ದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ಪೊಲೀಸರು ಪರಿಗಣಿಸಿದ್ರು. ಇನ್ನು ಮಗಳ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂತಹ ತಾಯಿ, ಮಗಳನ್ನ ಕ್ರೂರವಾಗಿ ಕೊಲೆ ಮಾಡಿದ್ದಾರೆ, ಮುಖಕ್ಕೆ ಮತ್ತು ತಲೆಯ ಹಿಂಭಾಗಕ್ಕೆ ಬಲವಾಗಿ ಹೊಡೆಯಲಾಗಿದೆ, ನನ್ನ ಮಗಳದ್ದು ಕೊಲೆ ಅಂತ ಪ್ರಕರಣ ದಾಖಲಿಸಿದ್ರು. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕೊಲೆ ಅಂತ ಬಂದ್ಮೇಲೆ ಪ್ರಬುದ್ಧಾಳ ತಾಯಿ ಆರೋಪಕ್ಕೆ ಪುಷ್ಟಿ ಸಿಕ್ಕಂತೆ ಆಯ್ತು. ಈ ಬೆನ್ನಲ್ಲೇ ತನಿಖೆಗೆ ಚುರುಕು ಕೊಟ್ಟಂತಹ ಸುಬ್ರಹ್ಮಣ್ಯ ಪೊಲೀಸರು ಪ್ರಬುದ್ಧಾಳ ಕೊಲೆ ಸಂಬಂಧ ಓರ್ವ ಅಪ್ರಾಪ್ತನನ್ನ ಬಂಧಿಸಿದ್ದಾರೆ. ಅಂದಹಾಗೆ ಪ್ರಕರಣ ಸಂಬಂಧ ಅಪ್ರಾಪ್ತನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅಪ್ರಾಪ್ತ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾನೆ. ಅಲ್ಲದೆ ಸಿಸಿಟಿವಿ ಫುಟೇಜ್ ನಲ್ಲೂ ಅಪ್ರಾಪ್ತ ಓಡಾಡಿರೋದನ್ನ ಪೊಲೀಸರು ಗಮನಿಸಿದ್ರು. ಬಳಿಕ ಅಪ್ರಾಪ್ತನನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಸತ್ಯ ಬಟಾಬಯಲಾಗಿದೆ. ಕತ್ತು ಹಾಗೂ ಕೈ ಕುಯ್ದು ಪ್ರಬುದ್ಧಾಳನ್ನ ಹತ್ಯೆ ಮಾಡಿದ್ದಾನೆ. ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ, ಬೆಂಗಳೂರು.